ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ಉತ್ತರ ಕರ್ನಾಟಕದ ವಿಶೇಷ ಸುರ್ಗಿ ಹಪ್ಪಳ ಅಥವಾ ಮುತ್ತಿನ ಹಪ್ಪಳ ಭಾಳ ಭಾರಿಯಾಗಿ ನಿಮ್ಗೆ ಸ್ಟಾರ್ಟಿಂಗ್ ಹಿಡಿದು ಒಣಗಿ ಮತ್ತು ಅದನ್ನು ಎಣ್ಣೆಯಾಗ ಕರಿತಕ್ಕ ಕಂಪ್ಲೀಟ್ ಪ್ರೊಸೆಸ್ ಇವತ್ತಿನ ವಿಡಿಯೋದಾಗ ನಾವು ತೋರಿಸ್ತೀವಿ ರೀ. ಅತಿ ಸುಲಭವಾಗಿರುವಂತಹ ಹಪ್ಪಳ ಭಾಳ ಏನು ಟೈಮ್ ತೊಗೊಳಂಗಿಲ್ಲ ರೀ. 1-2 ದಿನದಾಗ ನಿಮ್ಮ ಕೈಯಾಗ ಮುತ್ತಿನಂಗೆ ಅರಳಿ ಮಸ್ತಂಗಿ ಹೂವಿನಂಗೆ ಬರ್ತಾವ್ರಿ ಈ ಒಂದು ಹಪ್ಪಳ. ಹಾಗಾದ್ರೆ ಇವತ್ತಿನ ವಿಡಿಯೋದಾಗ ಈ ಹಪ್ಪಳ ಹೆಂಗೆ ಮಾಡೋದು ಅಂಥೇಳಿ ನಾವು ತೋರಿಸ್ತೀವಿ ರೀ. ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಪಟ್ಟ ಮಾಡಿವಿ. ಹಾಗಾದ್ರೆ ಮೊದಲಿಗೆ ಏನು ಮಾಡೋಣಪ್ಪ ಅಂತಂದ್ರೆ ಒಂದು ಮಿಕ್ಸರ್ ಜಾರ್ದಾಗ ರೀ 1 ಕಪ್ ಸಣ್ಣ ರವೆ ಅಥವಾ ಚಿರೋಟಿ ರವೆ ಅಥವಾ 0 ನಂಬರ್ ರವೆ ಅಂತ ಕರಿತಾರೆ, ಅದನ್ನು ತೊಗೊಂಡಿದ್ದು. ಅದಕ್ಕೆ 1/3 ಕಪ್ ನಾವಿಲ್ಲಿ ಮೈದಾ ಹಿಟ್ಟು, ಆಮೇಲೆ ನೆಕ್ಸ್ಟ್ ರೀ 2 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟನ್ನು ಹಾಕಿದೆವು. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾವು ನೋಡ್ಕೊಂಡು ಹಾಕಬೇಕಾಗೈತೆ ರೀ. ಅದಾದ್ಮೇಲೆ ನೆಕ್ಸ್ಟ್ ಏನು ಮಾಡಿರಿ ಅಂತಂದ್ರೆ ಮಿಕ್ಸರ್ ಜಾರಿಗೆ ನೀವು 2 ಕಪ್ ನೀರನ್ನು ಸೇರಿಸ್ಕೋಬೇಕಾಗೈತಿ, ತಿಳಿತಲ್ರಿ. 2 ಕಪ್ ನೀರು. ಆಮೇಲೆ ಏನು ಮಾಡಿರಿ ಅಂತಂದ್ರೆ 1 ಚಮಚ ತೊಗೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಆಮೇಲೆ ಅದನ್ನು ಮುಚ್ಚಿ ಗೆರ್ರ ಅನ್ಸಕ್ಕೆ ಸ್ಟಾರ್ಟ್ ಮಾಡಿರಿ. ಕಂಪ್ಲೀಟಾಗಿ ಸಣ್ಣಂಗೆ ಗೆರ್ರ ಅಂಡ್ಲಿ ಅದು ಪೂರ್ತಿ ಚಲೋ ತಂಗಿ ನೀವು ಅದನ್ನು ರುಬ್ಬಬೇಕಾಗೈತಿ, ಗೊತ್ತಾತಿಲ್ರಿ. ಈಗ ಅದೇನು ಮಾಡಿರಿ ಅಂತಂದ್ರೆ ಒಂದು ಯಾವುದೇ ಬೌಲ್ಗೋ ಅಥವಾ ಒಂದು ಬೊಗಣೆಗೆ ಟ್ರಾನ್ಸ್ಫರ್ ಮಾಡ್ಕೊಡಿ. ಅದಾದ್ಮೇಲೆ ನೆಕ್ಸ್ಟ್ ಏನು ಮಾಡೋಣಪ್ಪ ಅಂತಂದ್ರೆ ಆ ಮಿಕ್ಸರ್ ಜಾರ್ ಇತ್ತರಲ್ಲ ಅದ್ರಾಗ 1 ಕಪ್ ನಾವು ನೀರು ಸೇರಿಸಿ ಸ್ವಲ್ಪ ಅಲ್ಗಾಡಿಸಿ ತಂದು ಇದ್ರಾಗನ ಹಾಕಿಬಿಡ್ನು, ಗೊತ್ತಾತ್ರಿ. ಹಂಗೆ ಅದ್ರ ಜೊತೆ 1 ಕಪ್ ನೀರನ್ನು ಹಾಕೋಣ. ಟೋಟಲ ಮತ್ತೊಂದು ಅಂದ್ರೆ 5 ಕಪ್ ನೀರನ್ನು ನಾವಿಲ್ಲಿ ಹಾಕಿದೆವು. ಕರೆಕ್ಟಾಗಿ 5 ಕಪ್ ನೀರು. ಸ್ವಲ್ಪ ಕನ್ಸಿಸ್ಟೆನ್ಸಿ ನಿಮಗೆ ಏನರ ಭಾಳ ತಿಳಿ ಅನಿಸ್ತಂದ್ರೆ ನೀವು ಒಂದೀಟ್ ಮೈದಾ ಹಿಟ್ಟನ್ನು ಆ್ಯಡ್ ಮಾಡ್ಕೋಬೋದು. ಇಲ್ಲಿ ಕರೆಕ್ಟ್ ಐತೆ 5 ಕಪ್ ನೀರು ಹಾಕಿದೆವು. ಆಮೇಲೆ ನೆಕ್ಸ್ಟ್ ನೋಡಿರಿ, ಇಲ್ಲಿ ಒಂದು ನಾವು ಅರ್ಧ ಟೀ ಸ್ಪೂನ್ ರೀ ಪಾಪಡ್ ಖಾರ ಅಥವಾ ಹಪ್ಪಳ ಖಾರ ಅಂತ ಕರೀತಾರೆ, ಅದನ್ನು ಹಾಕಿದೆವು, ಗೊತ್ತಾತಿಲ್ರಿ. ನಿಮ್ಗೆ ಇರಲಿಲ್ಲ ಅಂತಂದ್ರೆ ಸ್ಕಿಪ್ ಮಾಡ್ಬೋದು ರೀ, ಹಾಕಿದ್ರೆ ಭಾಳ ಚಲೋ ಆಗ್ತೈತಿ. ನೆಕ್ಸ್ಟ್ ಏನು ಮಾಡಿರಿ ಅಂತಂದ್ರೆ ಅದನ್ನೆಲ್ಲ ಮಿಕ್ಸ್ ಮಾಡಿ ಇಟ್ಕೊಡಿ. ಈ ಕಡೆ ಸಾಬುದಾನ ನಾವು ಒಂದು 2 ತಾಸು ನೆನೆಯಾಕ ಇಟ್ಟಿದ್ದೆವು. 2 ತಾಸು ನೆನೆದಿದ್ದು ಸಾಬುದಾನಿ ಏನದವ್ರಿ ಅದನ್ನು 3 ಪ್ಲೇಟ್ನಾಗ ನಾವು ಡಿವೈಡ್ ಮಾಡ್ಕೊಂಡಿದ್ದೆವು, ಗೊತ್ತಾತಿಲ್ರಿ. 3 ಪಾರ್ಟ್ಸ್ನಾಗ ಡಿವೈಡ್ ಮಾಡಿ ಅದಕ್ಕೆ 3 ಥರ ನಾವಿಲ್ಲಿ ಫುಡ್ ಕಲರನ್ನು ಹಾಕಕತ್ತೀವಿ. ಆ ಹಪ್ಪಳ ಖಾರ ಏನು ರೀ ನಾವು ಮಾಡತ್ತಿದ್ದೀವ್ರಲ್ಲ, ಈ ಚಂದಾಗಿರುವಂತಹ ಮುತ್ತಿನ ಹಪ್ಪಳ ಅಥವಾ ಸುರ್ಗಿ ಹಪ್ಪಳ, ಅದರೊಳಗಿನ ಮುತ್ತನ ಈ ಸಾಬುದಾನಿ ರೀ. ನೋಡಿರಿ, ನೀವು ಯಾವ್ಯಾವ ಕಲರ್ ಇರ್ತಾವ್ರಲ್ಲ ನಿಮ್ಮ ತೆಗ್ರಿ ಆ ಕಲರನ್ನು ನೀವು ಹಾಕಿ ಚಂದಂಗಿ ಈ ಮುತ್ತುಗಳನ್ನ ತಯಾರು ಮಾಡ್ಕೋಬೇಕ್ರಿ. ಆಮೇಲೆ ಇದಕ್ಕೆ ಸುರ್ಗಿ ಹಪ್ಪಳ ಯಾಕಂತಾರ್ರಿ ಅಂತಂದ್ರೆ ಹೆಣ್ಮಕ್ಳ ಮದುವೆಯಾಗಿ ಏನು ಸುರ್ಗಿ ಕೊಡ್ತಾರಲ್ಲ ಅದ್ರಾಗ ಸುರುಳಿ ಹೋಳಿಗೆ, ಆಮೇಲೆ ಬೇರೆ ಬೇರೆ ಥರದ ಉಂಡಿಗಳು, ಆಮೇಲೆ ಹೋಳಿಗೆ ಕರಿ ಸಜ್ಜುಗಳಿಗೆ ಅದ್ರ ಜೊತೆ ಕೊಡುವಂತಹ ಒಂದು ಮುತ್ತಿನ ಹಪ್ಪಳ ಅಂತಲೇ ಹೇಳ್ಬೋದು ರೀ. ಅದಕ್ಕೆ ಸುರ್ಗಿ ಹಪ್ಪಳ ಅಂತಲೂ ಕರೀತಾರೆ. ಆಮೇಲೆ ನೆಕ್ಸ್ಟ್ ನೋಡ್ಬೋದು, ಇಲ್ಲಿ ಈ ಪ್ಲೇಟ್ ತೊಗೊಂಡಿದ್ವಿ, ಒಂದೇ ಸೈಜ್ದು ಯಾವುದಾರ ಪ್ಲೇಟ್ ತೊಗೊರಿ ಅಂತ. ಅದಕ್ಕೆ ಸ್ವಲ್ಪ ಏನು ಮಾಡಿರಿ ಅಂತಂದ್ರೆ ಎಣ್ಣೆ ಹಚ್ಚಿರಿ. ನೀವು ಚಂದಂಗೆ ಎಣ್ಣೆ ಹಚ್ಚಿ ಸ್ವಲ್ಪ ಸೌರಿ ಬಿಡ್ರಿ. ಅದಾದಮೇಲೆ ನೀವು ಏನೀಗೆಲ್ಲ ಚಂದಂಗೆ ರುಬ್ಬಿಟ್ಟಿದ್ದೀರಿ ನೋಡಿರಿ, ಅದನ್ನು ಒಂದೊಂದು ಚಮಚೆ ಸ್ವಲ್ಪ ಬೇಕಂತಂದ್ರೆ ಜಾಸ್ತಿನೂ ಹಾಕೋಬೋದು. ಕರೆಕ್ಟಾಗಿ ನೋಡ್ಕೊಂಡು ಎಷ್ಟು ಆಗ್ತೈತೆ ಅಷ್ಟು ಅಲ್ಲಿ ಹಾಕೊಂಡು ರೀ. ಒಂದೊಂದು ಚಮಚೆ ಫಸ್ಟ್ ಹಾಕಿ ಅದನ್ನು ಹಿಂಗೆ ಸ್ವಲ್ಪ ಪ್ಲೇಟ್ ಅಲ್ಗಾಡಿಸ್ಬಿಟ್ರೆ ಅದು ಸಮಾತಂಗೆ ಎಲ್ಲ ಕಡೆನೂ ಕೂತು ಬಿಡ್ತೈತಿ. ಹಿಂಗೆ ದಂಡಿ ಬಿಡ್ಲಾರ್ದಂಗೆ ಚಂದಂಗೆ ದಂಡಿಗೆ ತಿಳು ಮಾಡಕ್ಕೆ ಹೋಗ್ಬೇಡ್ರಿ. ಚಂದಂಗೆ ಹಿಂಗೆ ನೀವು ಪ್ಲೇಟ್ ಸ್ವಲ್ಪ ಅದನ್ನು ಅಲ್ಗಾಡಿಸಿ ಸಮತಟ್ಟಾಗಿ ಮಾಡಬೇಕಾಗೈತಿ ರೀ, ತಿಳಿತ್ರಿ. ಅಂದ್ರೆ ಹಪ್ಪಳ ಭಾಳ ಚಂದಂಗಿ ಎಲ್ಲ ಕಡೆ ಈಕ್ವಲ್ ಆಗಿ ಇವೆಣ್ಣಾಗಿ ಬರ್ತಾವೆ, ತಿಳಿತಿರ್ಲಿ. ಈಗ ನೆಕ್ಸ್ಟ್ ಹಪ್ಪಳ ಎಲ್ಲರೂ ಮಾಡ್ತಾರೆ, ಆದ್ರೆ ಅದನ್ನು ಸ್ಪೆಷಲ್ ಮಾಡೋದ ಈ ಒಂದು ಮುತ್ತುಗಳು. ಈ ಸುರ್ಗಿ ಹಪ್ಪಳ ಏನಂತೀವಿ ನೋಡ್ರಿ, ಅದಕ್ಕೆ ಹಿಂಗೆ ಕಲರ್ ಆಗಿ ನಾವು ಏನು ಸಾಬುದಾನಿ ಈಗ ಮಾಡಿಟ್ಟಿದ್ದೀವ್ರಲ್ಲ ಅದನ್ನು ಒಂದೊಂದು ಸ್ವಲ್ಪ ದೂರಂಗೆ ಭಾಳ ಸಮೀಪ ಹಾಕಕ್ಕೆ ಹೋಗ್ಬೇಡ್ರಿ. ದೂರಂಗೆ ಹಿಂಗೆ ಕಲರ್ ಹತ್ರಾಗ ಈ ಸಾಬುದಾನಿ ಹಾಕ್ರಿ. ಭಾಳ ಮಸ್ತ್ ಕಾಣ್ತೈತಿ ನೋಡಾಕ, ಅಷ್ಟ ಖುಷಿನೂ ಆಗ್ತೈತಿ ಮನಸ್ಸಿಗೆ. ಚಂದಾಗಿರುವಂತಹ ಈ ಒಂದು ಸುರ್ಗಿ ಹಪ್ಪಳ ನೀವು ಅತಿ ಸುಲಭವಾಗಿ ಮಾಡೋ ತೋರ್ಸತ್ತಿದ್ದೀವಿ ರೀ. ತಪ್ಪಲಾರ್ದ ನೀವರೇ ಟ್ರೈ ಮಾಡಿರಿ. ಯಾಕಂತಂದ್ರೆ ಇತ್ತೀಚಿನ ದಿನದಾಗ ಸುರ್ಗಿ ಹಪ್ಪಳ ಮಾಯ ಆಗಿಬಿಡತ್ತಾವೆ. ಹಂಗೆ ಏನ್ರಿ ಅಂತಂದ್ರೆ ಕೊಂಡು ತರೋ ಪದ್ಧತಿ ಹೆಚ್ಚಾಗೈತಿ, ಮನ್ಯಾಗ ಮಾಡೋ ಪದ್ಧತಿ ಕಡಿಮೆ ಆಗತ್ತೈತಿ ರೀ. ಆದ್ರೆ ನೀವು ಬಿಡಬೇಡ್ರಿ, ಮನೆ ಮಂದಿ ಎಲ್ಲ ಕೂಡಿ ಎಂಜಾಯ್ ಮಾಡ್ಕೊತ ಹಪ್ಪಳ ಮಾಡಿರಿ, ಭಾಳ ಮಸ್ತ್ ಅನಿಸ್ತೈತಿ ಬೇಸಿಗೆಯಾಗ. ಆಮೇಲೆ ನೆಕ್ಸ್ಟ್ ನೋಡ್ಬೋದು, ನೀವು ಎಲ್ಲ ಥರ ನಾವು ಕಲರ್ ಆಗಿ ಕರೆಕ್ಟಾಗಿ ಹಾಕಿ ಇಟ್ಟಿದ್ದೆವು. ಈ ಕಡೆ ಸ್ವಲ್ಪ ನೀರು ಕುದಿಯತ್ತವ್ರಲ್ಲ, ಆ ಕುದಿ ನೀರ ಮೇಲೆ ತಂದ ಈ ಪ್ಲೇಟನ್ನು ಹಿಂಗೆ ಇಟ್ಟ ಅದಾದ್ಮೇಲೆ ಅದಕ್ಕೊಂದು ಲಿಡ್ಡನ್ನು ಕ್ಲೋಸ್ ಮಾಡಿರಿ. ಕರೆಕ್ಟ್ 1 ನಿಮಿಷ ಬಿಡ್ರಿ ಸಾಕು. 1 ನಿಮಿಷ ಆದ್ಮೇಲೆ ಏನು ಮಾಡಿರಿ ಅಂತಂದ್ರೆ ಲಿಡ್ ತೆಗಿರಿ. ಇಲ್ಲಿ ಏನೈತಿರಲ್ಲ ಪ್ಲೇಟ್, ಇದನ್ನು ನಾವು ನೆಕ್ಸ್ಟ್ ಏನು ಮಾಡ್ಬೇಕ್ರಿ ಅಂತಂದ್ರೆ ಚಂದಂಗೆ ಕರೆಕ್ಟಾಗಿ ಹಿಡ್ದು ಹಿಂಗೆ ತಿರುಗಿಸಿ ಡಬ್ ಹೊಡೆದು ಬಿಡ್ಬೇಕು ಅಷ್ಟೇ. ಡಬ್ ಹೊಡೆದು ಮತ್ತೊಂದು 15-20 ಸೆಕೆಂಡ್ ಬಿಟ್ಟು ಬಿಡ್ರಿ ಸಾಕು. ಅದಾದ್ಮೇಲೆ ಅದನ್ನು ನಾವು ತಕ್ಕೊಂಬಿಡೋಣ, ಐತಿಲ್ರಿ ಈಸಿ.
ಭಾಳ ಕಷ್ಟಪಟ್ಟು ಮಾಡೋ ಹಪ್ಪಳಕ್ಕಿಂತ ಅತಿ ಸುಲಭವಾಗಿ ಮಾಡೋ ಒಂದು ಹಪ್ಪಳ ಅಂತ ಹೇಳ್ಬೋದು ರೀ. ಗೊತ್ತಾತಿಲ್ರಿ? ಇದನ್ನ ತಂದ ಒಂದು ಈಟ್ ಆರಕ್ಕೆ ಬಿಟ್ಬಿಡ್ರಿ. ಅದಾದ್ಮೇಲೆ ಇನ್ನೊಂದನ್ನು ನೀವು ಹೋಗಿ ಅದ್ರ ಮೇಲಿಟ್ಟು ಸ್ವಲ್ಪ ಗ್ಯಾಸ್ ಈಗ ಜೋರು ಮಾಡಿರಿ. ಮೊದಲಿಗೆ ಸಣ್ಣ ಇರ್ತೈತಿ, ಆಮೇಲೆ ಜೋರು ಮಾಡಿರಿ. ಅದಾದ್ಮೇಲೆ ನೆಕ್ಸ್ಟ್ ಏನು ಮಾಡಿರಿ ಅಂತ ತೆಗಿತಿರ್ತಿರಲ್ಲ, ಅವಾಗೂ ನೀವು ಉಲ್ಟಾ ಹಾಕ್ತಿರ್ತಾರೆ ನೋಡ್ರಿ, ಅವಾಗ ಮತ್ತೆ ಗ್ಯಾಸ್ ಸಣ್ಣ ಮಾಡಿ ನೀವು ಡಬ್ ಹೊಡೀರಿ. ಅದನ್ನು ಅತಿ ಸುಲಭವಾಗಿ ಅತಿ ಆರಾಮ್ಸಿರಿ ಈ ಒಂದು ಹಪ್ಪಳ ಬರಬರಿಯಾಗಿ ಬರ್ತಾವೆ. ನೋಡ್ಬೋದು, ಹಿಂಗೆ ಕೈಯಾಗ ಒಂದು ಕರ್ಚಿ ಬಿಟ್ರಿ, ಬಿಸಿ ಅನಿಸ್ತಂದ್ರೆ ತಂದ ಹಿಂಗೆ ಆರಕ್ಕೆ ಇಟ್ಬಿಡ್ರಿ. ಐತಿಲ್ರಿ ಈಸಿ, ಅತಿ ಸುಲಭವಾಗಿ, ಹೌದಿಲ್ರಿ? ಅದಾದ್ಮೇಲೆ ಇದನ್ನು ಹೆಂಗೆ ತೆಗಿಬೇಕಂತ ಹೇಳಿ ನೋಡೋದಾದ್ರೆ, ಸೂಜಿ ಇರ್ತೈತಿ ರೀ ಮನ್ಯಾಗ ಒಂದು, ಆ ಸೂಜಿ ತೊಗೊಂಡ ಹಿಂಗೆ ಪ್ಲೇಟ್ ದಂಡೆಯಿಂದ ಹಿಂಗೆ ಪ್ಲೇಟ್ ತಿರ್ಗಿಸ್ಕೊತ ಹೋಗ್ರಿ. ಅತಿ ಆರಾಮ್ಸೆ ನಿಮ್ಗೆ ಈ ಒಂದು ಹಪ್ಪಳ ಎದ್ದ ಪಟ್ನ ಬಂದುಬಿಡ್ತೈತಿ. ನೋಡ್ಬೋದು, ನೀವು ಸೂಜಿಲೆ ಸ್ಪೀಡ್ ಆಗ್ತೈತಿ ಕೆಲಸ, ಪಟ ಪಟ. ಅಕಸ್ಮಾತ್ ನೀವು ಒಂದು ಇಬ್ಬರು ಸೇರಿ ಹಪ್ಪಳ ಮಾಡತ್ತಿದ್ರೆ ಪಟ 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 ಒಂದು ತಾಸ್ನಾಗ 100-200 ಹಪ್ಪಳನ ಮಾಡಿ ತೆಗೆದು ಬಿಡ್ತೀರಿ. ಅಷ್ಟು ಸುಲಭವಾಗಿ ಬಂದುಬಿಡ್ತಾವೆ. ನೋಡ್ಬೋದು, ನಿಮಗೆ ತೆಗೆದು ಅಷ್ಟು ಸುಲಭವಾಗೈತಿ. ತೆಳಗೆ ಒಂದು ಸೀಟ್ ಹಾಸ್ತೀರಿ. ಅದಾದ್ಮೇಲೆ ಈ ಹಪ್ಪಳ ಆರಕ್ಕೆ ಹಾಕಿರಿ. ಇದಕ್ಕೇನು ಬಿಸಿಲು ಬೇಕಾ ಅಂತೇನಿಲ್ಲ, ನೀವು 1 ತಾಸು ಮನ್ಯಾಗ ನಾವು ಫಸ್ಟಿಗೆ ಹಾಕಿರಿ. ನೋಡಿರಿ, ಹಿಂಗೆಲ್ಲ ಅತಿ ಸುಲಭವಾಗಿ ಬಂದುಬಿಡ್ತಾವಲ್ರಿ. ಹಿಂಗೆ ನೀವು ಲೈನ್ ಚಂದಂಗಿ ಹಪ್ಪಳ ಒಣಗಾಕ ಹಾಕಿರಿ. ಅಲ್ಲೇ ನಿಮಗೆ ಬೇಕಂತಂದ್ರೆ ಅಲ್ಲೇ ಸೂಜಿ ತೊಗೊಂಡು ಅಲ್ಲೇ ತೆಗೆದು ಅಲ್ಲಿಂದ ಸೀರೆ ಪಟ ಹಾಕಿದ್ರೆ ಭಾಳ ಈಸಿಯಾಗಿ ಕೆಲಸ ಮುಗಿದು ಹೋಗ್ತೈತಿ. ಆಮೇಲೆ ಇದನ್ನು ಒಣಗಿಸೋದು ಹೇಳತ್ತಿದ್ದೀನಲ್ಲ, ಇದನ್ನು ನೀವು ಫ್ಯಾನ್ ಗಾಳಿಗಿನ ಒಣಗಿಸ್ಕೋಬೋದು. ಬಿಸಿಲ ಬೇಕಂತ ಏನಿಲ್ಲರಿ, ಅತಿ ಸುಲಭವಾಗಿ ಆ ಜಲ್ದಿನ ಒಣಗಿ ಬಿಡ್ತಾವೆ. ಆಮೇಲೆ ನೀವು ಇಲ್ಲ ಬಿಸಿಲಿಗೆ ಹಾಕ್ನಂತ ಬಿಸಿಲಿಗೆ ಹಾಕೋದು ಭಾಳ ಚಲೋ. ಆಮೇಲೆ ಏನ್ರಿ ಅಂತಂದ್ರೆ ಆ 1 ತಾಸು ಮನ್ಯಾಗ ನಾವು ಒಣಗಿದ್ದು ಅಂದ್ರೆ ಆಮೇಲೆ ಬಿಸಿಲಿಗೆ ಹೋಗಿ ಹಾಕಿರಿ. ನಾವು ನಿಮಗೆ ಇಲ್ಲಿ 1 ದಿನದ ಒಣಗಿಸಿ ತೋರಿಸತ್ತಿದ್ದೀವಿ. ಈಗ ಬಿಸಿಲಿಗೆ ಹಾಕಿದ ಮೇಲೆ ಒಂದು 2-3 ತಾಸು ಬಿಟ್ಟು ಏನು ಮಾಡಿರಿ ಅಂತಂದ್ರೆ ಅವ್ನು ಹೋಗಿ ತಿರುವಿ ಬರ್ರಿ, ಅಂದ್ರೆ ಉಲ್ಟಾ ಮಾಡಿ ಬರ್ರಿ. ಗೊತ್ತಾತಿಲ್ರಿ? ಅಂದ್ರೆ ಚಂದಂಗಿ 2 ಸೈಡ ಕರೆಕ್ಟಾಗಿ ಅವು ಒಣಗಾಕ ಸ್ಟಾರ್ಟ್ ಆಗ್ತಾವೆ. ಒಣಗಿಸಿ ಬಂದ ಮೇಲೆ ಸಂಜೆಗೆ ನೋಡ್ಬೋದು ಭಾಳ ಮಸ್ತಾಗಿ ಈ ರೀತಿ ಒಣಗಿ ಬಂದಾವೆ. ಆಮೇಲೆ ಇನ್ನೊಂದು ಏನು ಹೇಳೋದ್ರಿ ಅಂತಂದ್ರೆ, ಆ ಪ್ಲೇಟಿಗೆ ಎಣ್ಣೆ ಹಚ್ತಿರಲಿಲ್ಲ, ಎಣ್ಣೆ ಹಚ್ಚೋದ್ರಿಂದ ಒಂದು 6 ತಿಂಗಳ ತನಕ ಹಪ್ಪಳಿಗೆ ಏನಾಗಂಗಿಲ್ಲ. ಅಕಸ್ಮಾತ್ ನೀವು ಎಣ್ಣೆ ಹಚ್ಚೋದು ಬಿಟ್ಟಿರಂದ್ರೆ ನೀವು ವರ್ಷಗಂತಲೇ ಇಟ್ಕೋಬೋದು. ನೀವು ಬೇಕಂದ್ರೆ ಎಣ್ಣೆ ಹಚ್ಚ್ರಿ, ಇಲ್ಲ ಅಂತಂದ್ರೆ ಹಚ್ಚಲಿಲ್ಲ ಅಂದ್ರೂ ನಡೀತೈತಿ. ಅದನ್ನು ನೆನಪಿನಾಗ ಇಟ್ಕೊರಿ. ಈಗ ಹಪ್ಪಳ ಇಟ್ಟು ಚಂದಂಗಿ ಒಣಗ್ಯಾವ. ಇದು 1 ದಿನಕ್ಕೆ ಒಣಗಿದ ಹಪ್ಪಳ. ನೀವು ಇನ್ನೊಂದು ದಿನಾನೂ ಇಟ್ಟು ಒಣಗಿಸ್ರಿ ಅಂದ್ರನ ಚಲೋ ಉಳಿತಾವೆ. ಗೊತ್ತಾತ್ರಿ? ಆದ್ರೆ ನಾವು ನಿಮ್ಗೆ ಇಲ್ಲಿ ತೋರ್ಸತ್ತಿದ್ದೀವಿ 1 ದಿನಕ್ಕೆ ಎಷ್ಟು ಆಗ್ತಾವು ಅಂಥೇಳಿ. ಇನ್ನೊಂದು ದಿನ ಬಿಸಿಲಾಗ ಒಣಗಿದ್ವು ಅಂದ್ರೆ ಕರೆಕ್ಟಾಗಿ ಈ ಹಪ್ಪಳ ಮಸ್ತಾಗಿ ವರ್ಷಗಂಟ್ಲೆ ಕೆಡ್ಲಾರ್ದ ಉಳಿತಾವೆ. ಆಮೇಲೆ ಇದನ್ನು ಒಂದು ಕರ್ದು ನೋಡ್ರಿ, ಅದ್ರಾಗ ಒಂದು ಚಲೋ ಅಂತದ್ದು ಒಣಗೈತಿ. ಅದಕ್ಕೆ ಒಂದು 2-3 ಕರ್ದ ನಿಮ್ಗೆ ತೋರಿಸ್ತೀವಿ. ನೋಡ್ಬೋದು, ಸ್ವಲ್ಪ ಎಣ್ಣೆ ಕಾಯಕ್ಕಿಟ್ಟಿರಿ. ಎಣ್ಣೆ ಕಾದಾದ್ಮೇಲೆ ಹಿಂಗೆ ಚಂದಂಗಿ ಎಣ್ಣೆಯಾಗ ಬಿಟ್ರಿ ಅಂದ್ರೆ ಹೂವಿನಂಗೆ ಅರಳಿ ಪಟ ಅಂತ ಹೇಳಿ ಹಪ್ಪಳ ರೆಡಿಯಾಗಿ ಬರ್ತೈತ್ರಿ. ನೋಡ್ಬೋದು, ನೀವು ನೋಡಿದ ಕೂಡಲೇ ಆ ಕಡಾಯಿಗೆ ಎಟ್ಟಿತ್ತಿರಲ್ಲ ಅದ ಸಾಲ್ವಾತ. ಅದಕ್ಕಿಂತ ದೊಡ್ಡದಾಗಿ ಹಪ್ಪಳ ಇಷ್ಟು ಮಸ್ತಾಗಿ ಬರತೈತ್ರಿ. ಹಿಂಗೆ ಅತಿ ಸುಲಭವಾಗಿ ಪಾಪಡಿ ಟೈಪ್ ಇರುವಂತಹ ಈ ಸುರ್ಗಿ ಹಪ್ಪಳ ಅಥವಾ ಮುತ್ತಿನ ಹಪ್ಪಳ ನೋಡಾಕು ಎಷ್ಟು ಚಂದೋ, ತಿನ್ನಾಕು ಅಷ್ಟೇ ಆನಂದ ಅಂತ ಹೇಳ್ಬೋದ್ರಿ. ಅತೀ ಕಡಿಮೆ ಸಮಯದಾಗ ನಿಮಗೆ ತೋರಿಸಿದ್ದೀವಿ. ಮತ್ತು ಮಾಡೋ ಜಂಜಾಟ ಹಿಂಗೆ ನಾದಬೇಕು, ಲಟ್ಟಿಸ್ಬೇಕು, ಇಂಥದ್ದೇನು ಕಾರ್ಬಾರಿ ಇಲ್ರಿ. ಅತಿ ಸುಲಭವಾಗಿ ನೀವು ಮಾಡ್ತೀರಿ. ಅದು ನೋಡ್ಬೋದು ನಿಮಗೆ ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಮಸ್ತಾಗಿ ಬರ್ತೈತಿ ಅಂತ ಹೇಳಿ. ಹಾಗಾದ್ರೆ ಈ ಸಲ ಬೇಸಿಗೆಗ ನೀವೆಲ್ಲ ಮನೆ ಮಂದಿ ಕೂಡಿ ತಪ್ಪಲಾರ್ದ ಈ ಸುರ್ಗಿ ಹಪ್ಪಳ ಮಾಡ್ಕೋತೀರಿ ಅಂಥೇಳಿ ನಾವು ಅನ್ಕೊಂತೀವ್ರಿ. ಮಾಡಿದ ಮೇಲೆ ಹೆಂಗೆ ಬಂದಿತ್ತು ಅಂತ ಹೇಳೋದನ್ನು ಮರೆಯಕ್ಕೆ ಹೋಗಬೇಡ್ರಿ. ನೆನಪಿರಲಿ, ಇದು ಸವಿರುಚಿಯ ಸೊಬಗು. ಅನ್ನದಾತೋ ಸುಖೀಭವ. ಧನ್ಯವಾದಗಳು, ನಮಸ್ಕಾರ.